ಹಾಗೂ ಮಾಧ್ಯಮ ಮಿತ್ರರಾದ ತಮ್ಮೆಲ್ಲರಿಗೂ 75ನೆಯ ಗಣರಾಜ್ಯೋತ್ಸವ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ರಾಷ್ಟ್ರಗಳಲ್ಲಿ ಉಳಿದಿರೋದು ಒಂದೇ ರಾಷ್ಟ್ರ, ಪ್ರಜಾಪ್ರಭುತ್ವದ ಆಗಿ ಉಳಿದಿರೋದು ಯಾವುದಾದ್ರೂ ರಾಷ್ಟ್ರ ಇದೆ, ಅದು ಬರೀ ಭಾರತ ದೇಶ ಅಂತ ನಾನು ಹೇಳಿದ್ದೆ. ಇನ್ನ 34 ರಾಷ್ಟ್ರಗಳು ಆಂತರಿಕ ಯುದ್ಧಕ್ಕೆಲ್ಲ ಬಲಿಯಾದವು. ಬೇರೆ ದೇಶನ ಆಕ್ರಮಣ ಮಾಡಿ ತಗೊಂಡು ಡಿಕ್ಟೇಟರ್ಶಿಪ್ ಅನ್ನ ಬಂದು ಸಿವಿಲ್ ವಾರ್ ಅನ್ನ ಆಯ್ತು. ಆದ್ರೆ ಇವತ್ತು ನಮ್ಮ ದೇಶ ಉಳಿದಿದೆ ಅಂದ್ರೆ 75 ವರ್ಷ ಆದ್ರೂ ಕೂಡ ನಮ್ಮ ದೇಶ ಉಳಿದಿದೆ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕಾರಣ ಅಂತ ನಾನು ಹೇಳಿಕೊಳ್ತಾ ಇದ್ದೀನಿ. ಈ ಸಂವಿಧಾನ ನಮ್ಗೆ ಹಾಗೆ ಸಿಕ್ಕಿಲ್ಲ. ನಮ್ಮ ಪೂರ್ವಜರು, ನಮ್ಮ ಹಿರಿಯರು ಬಹಳಷ್ಟು ಆಲೋಚನೆ ಮಾಡಬೇಕಾಗಿತ್ತು, ಮುಂದಾಲೋಚನೆ ಮಾಡಬೇಕಾಗಿತ್ತು. ಯಾವ ರೀತಿ ಈ ಸಂವಿಧಾನವನ್ನ ನಾವು ಅನುಷ್ಠಾನಕ್ಕೆ ರಚಿಸಬೇಕು, ಅನುಷ್ಠಾನಕ್ಕೆ ತರಬೇಕಂತ ಒಂದು ಸವಾಲಾಗಿತ್ತು. ಸಮಾನತೆ ಹಾಗೂ ಭ್ರಾತೃತ್ವದ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ನಾವು ಒಂದು ಮಾದರಿ ಸಂವಿಧಾನವನ್ನ ರಚಿಸಬೇಕೆಂದು ಅವರ ಆಲೋಚನೆ ಇತ್ತು. ಸಂವಿಧಾನದ ರಚನೆಯ ಜವಾಬ್ದಾರಿ ಯಾರಿಗೆ ಕೊಡಬೇಕು ಅಂತ ಕೂಡ ಬಹಳಷ್ಟು ಚರ್ಚೆ ಆಯಿತು. ಯಾಕಂದ್ರೆ ನಾನು ಹೇಳಿದಾಗೆ ನಮ್ಮ ದೇಶ ಬಹಳ ದೊಡ್ಡ ದೇಶ ಇತ್ತು, ವಿಭಿನ್ನವಾದಂತಹ ದೇಶ ಇತ್ತು, ಹಲವಾರು ಜಾತಿ ಧರ್ಮಗಳ ಆಚರಣೆ ವಿಚಾರಣೆ ಎಲ್ಲ ಬೇರೆಗಳಿತ್ತು. ಆದ್ರೆ ಈ ಸಮಸ್ಯೆಗೆ ಪರಿಹಾರ ಯಾರಿಂದ ಸಿಗುತ್ತೆ ಅಂತ ಕೂಡ ಸಾಕಷ್ಟು ಚರ್ಚೆ ಆಯಿತು. ಪಂಡಿತ್ ನೆಹರು ಅವರು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಬಹಳಷ್ಟು ಆಲೋಚನೆ ಮಾಡಿ ಐರಿಷ್ ಸಂವಿಧಾನ ತಜ್ಞರೊಬ್ಬರಿದ್ರು, ಸರ್ ಯುವರ್ ಜೆನಿಂಗ್ಸ್ ಅಂತ. ಅವರು ಆಗ್ಲೇ ಒಂದ್ 2-3 ದೇಶದ ಸಂವಿಧಾನವನ್ನ ರಚನೆ ಮಾಡಿದ್ರು. ಅವ್ರ ಹತ್ರ ಹೋಗಿ ನಾವು ನಮ್ಮ ದೇಶದ ಸಂವಿಧಾನವನ್ನ ರಚನೆ ಮಾಡಲಿಕ್ಕೆ ಅವರಿಗೆ ಆಹ್ವಾನ ಮಾಡೋಣ ಅಂತ ಯೋಚನೆ ಮಾಡಿದ್ರು. ಆಗ ಅವ್ರು ಗಾಂಧೀಜಿ ಹತ್ರ ಹೋಗ್ತಾರೆ, ನಾವು ಈಗ ಯೋಚನೆ ಮಾಡಿದ್ರಿ, ಯುವರ್ ಜೆನ್ನಿಂಗ್ಸ್ ಅನ್ನೋರಿಗೆ ನಾವು ಕರ್ಕೊಂಡು ಬಂದು ನಾವು ನಮ್ಮ ಸಂವಿಧಾನವನ್ನ ರಚನೆ ಮಾಡ್ತೀವಿ ಅಂತ ಅವರು ಅವ್ರ ಹತ್ರ ಸಲಹೆ ಕೇಳಿದಾಗ ಗಾಂಧೀಜಿಯವರು ಒಂದೇ ಮಾತು ಹೇಳ್ತಾರೆ, ನಮ್ಮ ದೇಶದ ವಿಭಿನ್ನತೆ ಕಾಪಾಡಬೇಕಂದ್ರೆ, ನಮಗೆ ಸಮಾನತೆ ಹಾಗೂ ಸಶಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕಂದ್ರೆ ನಾವು ಹೊರಗಿನವರನ್ನ ಕರೆದು ಸಂವಿಧಾನ ರಚನೆ ಮಾಡೋದು ಬೇಡ. ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿ, ನಮ್ಮ ಕಾನೂನು ತಿಳಿದವರು ಯಾರಾಗ ಇದ್ರೆ ಅದು ಆರ್ಥಿಕ ತಜ್ಞರು, ಅದು ಕಾನೂನು ತಜ್ಞರಾದಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಾರೆ, ಅವರಿಗೆ ಈ ಜವಾಬ್ದಾರಿಯನ್ನ ಕೊಡಬೇಕಾದ ಅನಿವಾರ್ಯತೆ ನಮಗಿದೆ ಅಂತ ಅವ್ರು ಹೇಳ್ತಾರೆ. ಆಗ ಆಗಸ್ಟ್ 29, 1947ರಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ, ಅವಾಗ ಪಾರ್ಲಿಮೆಂಟ್ ಇರಲಿಲ್ಲ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತ ಆಯ್ಕೆ ಆದಂತ ವ್ಯಕ್ತಿಗಳು ಪಾರ್ಲಿಮೆಂಟೇರಿಯನ್ಸ್ ಇದ್ರು. ಅವಾಗ ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅವರು ಒಂದು ಕರಡು ಸಮಿತಿಯನ್ನ, ಅಂದ್ರೆ ಡ್ರಾಫ್ಟಿಂಗ್ ಕಮಿಟಿಯನ್ನ ರಚನೆ ಮಾಡ್ತಾರೆ. 7 ಸದಸ್ಯರು ಇರ್ತಾರೆ ಅದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕರಡು ಸಮಿತಿಯ ಅಧ್ಯಕ್ಷರಾಗಿ ಮಾಡ್ತಾರೆ. ಈ ಸಮಿತಿ ಕೂಡ ಹಲವಾರು ಸವಾಲುಗಳು ಎದುರಾಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಈ ಕರಡು ಸಮಿತಿಯ ಅಧ್ಯಕ್ಷರಾಗಿ ಅವರಿಗೆ ಒಂದು ಚಾಲೆಂಜ್ ಆಗಿ ಆಕ್ಸೆಪ್ಟ್ ಮಾಡಿಕೊಂಡು, ಯಾಕಂದ್ರೆ ಎಲ್ಲೂ ಕೂಡ ನಮ್ಮಷ್ಟು ವಿಭಿನ್ನತೆ ವಿಶಿಷ್ಟತೆಗಳು ಇರಲಿಲ್ಲ. ನಮ್ಮ ಆಚಾರ ವಿಚಾರಗಳೇ ಬೇರೆ ಇತ್ತು, ನಮ್ಮ ವಿಭಿನ್ನತೆ ಇತ್ತು. ಬೇರೆ ದೇಶಕ್ಕೆ, ಬೇರೆ ಪ್ರಪಂಚದಲ್ಲಿ ಬೇರೆ ದೇಶಕ್ಕೆ ಹೋಲಿಕೆ ಮಾಡಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಲವಾರು ಸಂವಿಧಾನವನ್ನ ಸಂಶೋಧನೆ ಮಾಡಿದ್ರು. ಇಂಗ್ಲೆಂಡ್ ಸಂವಿಧಾನ ಓದಿದ್ರು, ಫ್ರಾನ್ಸ್ ಸಂವಿಧಾನ ಓದಿದ್ರು, ಐರ್ಲೆಂಡ್, ಕೆನಡಾ, ರಷ್ಯಾ, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ, ಜಪಾನ್, ಈ ಎಲ್ಲ ಸಂವಿಧಾನವನ್ನು ಆಳವಾಗಿ ಸಂಶೋಧನೆ ಮಾಡಿ 141 ದಿನ ಬೇಕಾಗಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನದ ಮೊದಲನೇ ಕರಡು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಸಬ್ಮಿಟ್ ಮಾಡಕ್ಕೆ 141 ದಿನ. ಅದಾದ್ಮೇಲೂ ಕೂಡ ಸಂವಿಧಾನ ಹಾಗೆ ಅಕ್ಸೆಪ್ಟ್ ಮಾಡಿಲ್ಲ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. ಅದ್ರ ಬಗ್ಗೆ ಚರ್ಚೆ ಆಯ್ತು. ಇವತ್ತು ಬಹಳ ಜನ ನಮ್ಗೆ ಪ್ರಶ್ನೆ ಮಾಡ್ತಾರೆ, ಆ ಆರ್ಟಿಕಲ್ ಯಾಕೆ ತಂದ್ರಿ, ಈ ರಿಸರ್ವೇಶನ್ ಯಾಕೆ ಕೊಟ್ರಿ, ಈ ಕಾನೂನನ್ನ ಯಾಕೆ ಲಾಗು ಮಾಡಿದ್ರಿ ಅಂತ. ಈ ಎಲ್ಲಾ ಕಾನೂನುಗಳು ಕೂಡ, ಎಲ್ಲಾ ನಿಯಮಗಳು ಕೂಡ, ಎಲ್ಲಾ ಪ್ರತಿಯೊಂದು ಆರ್ಟಿಕಲ್ ಕೂಡ ಅಂದಿನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿದೆ. 2 ವರ್ಷ 11 ತಿಂಗಳು ಚರ್ಚೆ ಆದ್ಮೇಲೆ ನಮಗೆ ವಿಶ್ವದ ಅತಿ ದೊಡ್ಡ ಸಂವಿಧಾನ ಲೋಕಾರ್ಪಣೆ ಆಯಿತು. 2 ವರ್ಷ 11 ತಿಂಗಳು ಆಯಿತು, ಹಾಗೆ ಬಂದಿಲ್ಲ. ಮತ್ತೆ ನಮ್ಮ ಸಂವಿಧಾನದ ವಿಶಿಷ್ಟತೆ ಏನು ಅಂದ್ರೆ, ಇಟ್ ಇಸ್ ಕಾಲ್ಡ್ ಎ ಲಿವಿಂಗ್ ಡಾಕ್ಯುಮೆಂಟ್. It is called
ದ ಲಿವಿಂಗ್ ಡಾಕ್ಯುಮೆಂಟ್. ಬಾಬಾ ಸಾಹೇಬ್ರವರ ಸಂಕಲ್ಪ ಏನಿತ್ತು ಅಂದ್ರೆ ಸಂವಿಧಾನ ಮುಂದಿನ ಪೀಳಿಗೆ ಉಪಯೋಗ ಆಗ್ಬೇಕಾದ್ರೆ ಅದು ಫ್ಲೆಕ್ಸಿಬಲ್ ಇರಬೇಕು. ಕಾಲಕ್ಕೆ ತಕ್ಕಂತೆ ಸಂವಿಧಾನ ಇದ್ದರೆ ಮಾತ್ರ ನಾವು ಪ್ರಗತಿ ಕಾಣಬಹುದು ಎಂದು ನಂಬಿದ್ರು. ಅವರು ಯಾವುದೇ ತಿದ್ದುಪಡಿ ಆಗ್ಬೇಕಾದ್ರೂ ಸಂವಿಧಾನದಲ್ಲಿ ಅದು ಪಾರ್ಲಿಮೆಂಟ್ ಮುಖಾಂತರ ಆಗ್ಬೇಕು. ಅದ್ರ ಬೆನಿಫಿಷಿಯರಿ ನಾವು ಕೂಡ ಇದೀವಿ. ಈ ಆರ್ಟಿಕಲ್ 371 ನಮ್ಗೆ ಸಿಕ್ಕಿದೆ. ಅದು ಕಾಲಕ್ಕೆ ತಕ್ಕಂತೆ ಸಂವಿಧಾನದಲ್ಲಿ ತಿದ್ದುಪಡಿ ತಂದು ಇವತ್ತು ನಮ್ಮ ಭಾಗಕ್ಕೆ ಒಂದು ಒಳ್ಳೆ ರೀತಿಯಾದಂತಹ ಅಭಿವೃದ್ಧಿಯನ್ನು ನಾವು ಕಾಣಲಿಕ್ಕೆ ಬಯಸ್ತಾ ಇದ್ದೀವಿ. ಅಷ್ಟು ದೂರದೃಷ್ಟಿ ಇತ್ತು ನಮ್ಮ ಹಿರಿಯರಲ್ಲಿ. ಯಾಕಂದ್ರೆ ಅದನ್ನ ನಾವು ಕಾಲಕ್ಕೆ ತಕ್ಕಂಗೆ ನಾವು ಬದಲಾವಣೆ ತಿದ್ದುಪಡಿ ತಂದು ನಾವು ನಮ್ಮ ಪ್ರಜಾಪ್ರಭುತ್ವವನ್ನು ಕಾಪಾಡಬಹುದು. ನಮ್ಮ ಸಂವಿಧಾನ ಬುದ್ಧ ಹಾಗೂ ಬಸವ ತತ್ವದ ಮೇಲೆ ಆಧಾರಿತವಾಗಿದೆ. ಸಮಾನತೆ ಹಾಗೂ ಸಮಪಾಲು ತತ್ವದ ಆಧಾರದ ಮೇಲೆ ನಮ್ಮ ಸಂವಿಧಾನದ ಸಾಮಾಜಿಕ ಹಾಗೂ ಆರ್ಥಿಕ ಸಮಾನತೆಯ ಭರವಸೆ ನೀಡುತ್ತದೆ. ನಮ್ಮ ದೇಶದಲ್ಲಿ ಒಬ್ಬ ಶ್ರೀಮಂತನಿಗೂ ಹಾಗೂ ಬಡವನಿಗೂ ಒಂದೇ ಕಾನೂನು, ಎಲ್ಲರಿಗೂ ಸಮಾನವಾದ ಅವಕಾಶ ಕೊಡುವುದೇ ನಮ್ಮ ಸಂವಿಧಾನದ ಆಶಯ ಆಗಿದೆ. ಸಮಾಜದ ಎಲ್ಲ ವರ್ಗದ ಜನರಿಗೆ ಸಮಾಜದ ಮುಖ್ಯವಾಹಿನಿಗೆ ತರುವ ಪ್ರಯತ್ನ ನಮ್ಮ ಸಂವಿಧಾನದ ಆಶಯ ಆಗಿದೆ. ಆದರೆ ಇವತ್ತು ಮತ್ತೊಮ್ಮೆ ನಾವು ಸಂವಿಧಾನವನ್ನ ಸಂರಕ್ಷಣೆ ಮಾಡಲಿಕ್ಕೆ ಮುಂದಾಗಬೇಕಾಗಿದೆ. ಇತ್ತೀಚೆಗೆ ನಾವು ಬಹಳಷ್ಟು ಗಮನಿಸ್ತಾ ಇದ್ದೀವಿ ಯಾವ ರೀತಿ ಸಂವಿಧಾನದ ಬಗ್ಗೆ ಬಹಳ ಹಗುರವಾಗಿ ಕೆಲವು ಸಂಘಟನೆಗಳು ಕೆಲವು ಜನರು ಮಾತನಾಡ್ತಾ ಇದ್ದಾರೆ. ಯಾಕೆ ಕೆಲವು ಸಂಘಟನೆಗಳಿಗೆ ಸಂವಿಧಾನ ಹಾಗೂ ಸಮಾನತೆ ವಿರೋಧ ಇದೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ದೇಶದಲ್ಲಿ ಒಂದು ವಿಚಿತ್ರವಾದಂತ ವಾತಾವರಣ ಇತ್ತೀಚೆಗೆ ಬೆಳೀತಾ ಇದೆ. ಬಹಳ ಕಳೆದ 10 ವರ್ಷದಲ್ಲಿ ನಾವು ಒಂದು ಪದೇ ಪದೇ ಕೇಳ್ತಾ ಇದ್ದೇವೆ, ದೇಶದ್ರೋಹಿ ಅಂತ ಪದ ಬಳಕೆ ಬಹಳಷ್ಟು ಆಗ್ತಾ ಇದೆ. ನಾನು ನಿಮ್ಮ ತತ್ವವನ್ನು ಒಪ್ಪಿಲ್ಲ, ನೀವು ನನ್ನ ತತ್ವವನ್ನು ಒಪ್ಪಿಲ್ಲ ಅಂದ್ರೆ ನಾನು ನಿಮ್ ದೇಶದ್ರೋಹಿ ಅಂತ ಇದ್ದೀನಿ. ನಿಮ್ಮ ವಿಚಾರ ನನ್ನ ವಿಚಾರ ಬೇರೆ ಬೇರೆ ಇದ್ರೆ ನಾವು ನಿಮಗೆ ದೇಶದ್ರೋಹಿ ಅಂತ ಇದ್ದೀವಿ. ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ವಿಚಾರ ಬೇರೆ ಇರ್ಬೋದು, ಅದು ಅಸಂವಿಧಾನಿಕ ಅಲ್ಲ. ಆದ್ರೆ ನಿಮ್ಮ ವಿಚಾರ ನಮ್ಮ ವಿಚಾರ, ನಿಮ್ಮ ವಿಚಾರ ನನ್ನ ವಿಚಾರ ಆಗ್ಲೇಬೇಕು ಅಥವಾ ನನ್ನ ವಿಚಾರ ನಿಮ್ಮ ವಿಚಾರನೇ ಆಗ್ಬೇಕು ಅನ್ನೋದು ಒಪ್ಪಕ್ಕೆ ಸಾಧ್ಯ ಇಲ್ಲ. ಇದನ್ನ ಯಾರ್ಯಾರು ಒಪ್ತಾ ಇಲ್ಲ ಅಥವಾ ಏನಾದ್ರೂ ಸ್ವಲ್ಪ ಭಿನ್ನಾಭಿಪ್ರಾಯ ಇದ್ರೂ ಕೂಡ ನೀವೆಲ್ಲರೂ ದೇಶದ್ರೋಹಿ ಅಂತ ಬಿಂಬಿಸುವಂತ ಒಂದು ಸನ್ನಿವೇಶ ಹುಡ್ತಾ ಇದೆ. ದೇಶದ್ರೋಹಿ ಅಂದ್ರೆ ಯಾರು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಚೆನ್ನಾಗಿ ಉಲ್ಲೇಖಿಸಿದ್ದಾರೆ. ನವೆಂಬರ್ 25, 1949 ಡಾಕ್ಟರ್ BR ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಮಾತನಾಡ್ತಾರೆ. ಯಾವಾಗ ಸಂವಿಧಾನವನ್ನ ಲೋಕಾರ್ಪಣೆ ಮಾಡುವ ಸಂದರ್ಭದಲ್ಲಿ ಅವರು ಈ ಪದವನ್ನ ಬಳಕೆ ಮಾಡ್ತಾರೆ, ಹೂ ಇಸ್ ಅನ್ ಆಂಟಿ ನ್ಯಾಷನಲ್ ಅಂತ. ಆಂಟಿ ನ್ಯಾಷನಲ್ he uses to indicate the caste system. ಅವ್ರು ಹೇಳ್ತಾರೆ the castes are anti-national in the first place because they bring about separation in social life. They are anti-national also because they generate jealousy and antipathy between caste and caste. But we must overcome all these difficulties if we wish to become a nation in reality. For fraternity can be a fact only when there is a nation. Without fraternity, equality and liberty, there will be no deeper than coats of pain. But such is the irony that the Indian nation is defined by the idea of caste. ಅಂದ್ರೆ ಬಾಬಾ ಸಾಹೇಬರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಯಾರು ಜಾತಿಗೆ ಜಗಳ ಹಚ್ತಾರೆ, ಜಾತಿಗಳಲ್ಲಿ ಅಸೂಯೆ ಉಂಟು ಮಾಡ್ತಾರೆ, ಯಾರು ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆಯ ವಿರುದ್ಧ ಇರ್ತಾರೆ, ಯಾರು ದೇಶದ ಆರ್ಥಿಕ ಹಾಗೂ ಸಾಮಾಜಿಕ ಏಳಿಗೆಗೋಸ್ಕರ ವಿರುದ್ಧ ಮಾಡಿ ಧರ್ಮದ ಹೆಸರು ಮೇಲೆ ಅಥವಾ ಜಾತಿಯ ಹೆಸರು ಮೇಲೆ ರಾಜಕೀಯ ತರ್ತಾರೆ, ಯಾರು ಭ್ರಾತೃತ್ವಕ್ಕೆ ಬೆಳೆಯಕ್ಕೆ ಬಿಡೋದಿಲ್ಲ, ಅವರು ನಿಜವಾದಂತ ದೇಶದ್ರೋಹಿಗಳಂತ ಅವಾಗ ಹೇಳಿರ್ತಾರೆ. ಅದು ಈಗಲೂ ಕೂಡ ಪ್ರಸ್ತುತ ಇದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ. ಯಾಕಂದ್ರೆ ತಾವೇ ನೋಡಿ, ಇವತ್ತು ನಮ್ಮ ದೇಶದಲ್ಲಿ ಹಲವಾರು ಧರ್ಮಗಳಿದೆ, ಹಲವಾರು ಜಾತಿಗಳಿದೆ, ಉಪಜಾತಿಗಳಿದೆ. ಕೆಲವರು ಹೇಳ್ತಾರೆ 25,000ಕ್ಕಿಂತ ಹೆಚ್ಚು ಜಾತಿ ಉಪಜಾತಿಗಳಿದೆ. ಹಲವಾರು ದೇವರುಗಳಿದ್ದಾರೆ, ಧರ್ಮಗಳು ಬೇರೆ ಇದೆ, ನಮ್ಮ ಆಚಾರ ವಿಚಾರ ಬೇರೆ ಇದೆ, ನಮ್ಮ ಗ್ರಂಥಗಳು ಬೇರೆ ಇದೆ, ನಮ್ಮ ಉಡುಪು ಬೇರೆ ಇದೆ, ನಮ್ಮ ಆಹಾರ ಬೇರೆ ಇದೆ, ನಮ್ಮ ರೀತಿ ನೀತಿಗಳು ಬೇರೆ ಇದೆ. ಆದ್ರೆ ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಒಂದೇ ವೇದಿಕೆ ಮೇಲೆ ನಿಂತು ಮಾತನಾಡ್ತಾ ಇದ್ದೇವೆ ಅಂದ್ರೆ ಅದು ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಿರೋ ಸಂವಿಧಾನದಿಂದ ಅಂತ ನಾವು ಹೇಳಬಾರ್ದು. ಇವತ್ತು ನಾವೆಲ್ಲರೂ ಭಾರತೀಯರಿದ್ದೇವೆ ಅಂತ
ಸಂವಿಧಾನದಲ್ಲಿ ಬಂದಿದೆ. ಇವತ್ತು ನಮ್ಮಲ್ಲಿ ಹಲವಾರು ಜಾತಿ ಇರಬಹುದು, ಹಲವಾರು ಧರ್ಮಗಳಿರ್ಬಹುದು. ಒಂದು ನಾನು ನಮ್ಮ ನಾಗರಿಕರಿಗೆ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮ್ಮ ದೇಶ ನಡೀತಾ ಇರೋದು ಯಾವ ಗ್ರಂಥಗಳಿಂದ ಅಲ್ಲ, ಭಗವದ್ಗೀತೆಯಿಂದ ಅಲ್ಲ, ಕುರಾನಿಂದ ಅಲ್ಲ, ಬೈಬಲಿಂದ ಅಲ್ಲ. ನಮ್ಮ ದೇಶ ನಡೀತಾ ಇರೋದು ಸಂವಿಧಾನದಿಂದ. ನಮ್ಮ ದೇಶ ನಡೀತಾ ಇರೋದು ನಾವೆಲ್ಲರೂ ಒಗ್ಗಟ್ಟಾಗಿ ಒಮ್ಮನದಿಂದ ನಾವು ದೇಶ ಕಟ್ಟುವ ಕಟ್ಟುವ ನಿಟ್ಟಿನಲ್ಲಿ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೀವಲ್ಲ, ಅದರಿಂದ ನಡೀತಾ ಇದೆ. ಆದ್ರಿಂದ ನಾವೆಲ್ಲರೂ ಸಂವಿಧಾನದ 75ನೇ ವರ್ಷದಲ್ಲಿ ಸಂವಿಧಾನದ ಬಗ್ಗೆ ಇಲ್ಲ ಆಳವಾಗಿ ನಾವು ತಿಳ್ಕೋಬೇಕಾಗಿದೆ. ಇದು ಹಾಗೆ ಬಂದಿಲ್ಲ, ನಮಗೆ ಸ್ವಾತಂತ್ರ್ಯನೂ ಹಾಗೆ ಬಂದಿಲ್ಲ, ಸಂವಿಧಾನ ಕೂಡ ಹಾಗೆ ಬಂದಿಲ್ಲ. ದೇಶದ ಪರಮೋಚ್ಚ ಶ್ರೇಷ್ಠ ಗ್ರಂಥವಾಗಿರುವ ಸಂವಿಧಾನ ಪೀಠಿಕೆ ಮತ್ತು ಅದರ ಮೂಲ ಆಶಯಗಳನ್ನು ಪ್ರತಿಯೊಬ್ಬರ ಅರಿಯಿರಬೇಕು, ವಾಚನ ಮಾಡಬೇಕೆಂದು ಉದ್ದೇಶದಿಂದ ಸರ್ಕಾರದಿಂದ ಸಂವಿಧಾನ ಜಾಗೃತಿ ಸಮಾವೇಶ ಆಯೋಜಿಸಿದ್ದು, ಇದರ ಭಾಗವಾಗಿ ಕಲಬುರಗಿ ಜಿಲ್ಲೆಯಲ್ಲಿ 261 ಗ್ರಾಮ ಪಂಚಾಯಿತಿ ನಗರ ಪಟ್ಟಣ ಪ್ರದೇಶದಲ್ಲಿ ಜಾಗೃತಿ ಜಾಥಕ ಇಂದಿನಿಂದಲೇ ಚಾಲನೆ ನೀಡಲಾಗುತ್ತಿದೆ. ನಮ್ಮ ಸಂವಿಧಾನದಲ್ಲಿ ಗುರು ಬಸವಣ್ಣನವರ ಆಶಯಗಳು ಕೂಡ ಅಳವಡಿಸಲಾಗಿದೆ. ನಮ್ಮ ನೆಲ ಜಗಜ್ಯೋತಿ ಬಸವಣ್ಣನವರ ಕರ್ಮಭೂಮಿ 12ನೇ ಶತಮಾನದಲ್ಲಿಯೇ ಅನುಭವ ಮಂಟಪ ನಿರ್ಮಿಸಿ ಮೇಲು ಕೀಳು ಎನ್ನದೆ ಎಲ್ಲರಿಗೂ ಮುಕ್ತ ಅವಕಾಶ ನೀಡಿ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡಿದ ಸಾಮಾಜಿಕ ಕ್ರಾಂತಿಕಾರ ಹರಿಕಾರ ಗುರು ಬಸವಣ್ಣ. ಅಂತ ಮಹಾನ್ ಮಾನವತಾವಾದಿ ಆಶಯಗಳ ಹಾದಿಯಲ್ಲಿ ನಮ್ಮ ಸರ್ಕಾರ ಸಾಗಿದೆ. ಇಡೀ ವಿಶ್ವದ ಮಾನವ ಕುಲಕ್ಕೆ ಸಮಾನತೆಯ ಸಂದೇಶ ನೀಡಿದ ಬಸವಣ್ಣನವರನ್ನು ನಮ್ಮ ಸರ್ಕಾರ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿ ಐತಿಹಾಸಿಕ ತೀರ್ಮಾನ ಕೈಗೊಂಡಿದ್ದು, ಇದು ಸಮಾಜದ ಪರಿಕಲ್ಪನೆಯ ಮಹಾನ್ ಸಮಾಜ ಸುಧಾರಕನಿಗೆ ನೀಡಿದ ಗೌರವ. ಕುವೆಂಪು ಅವರು ಹೇಳಿದಾಗೆ ಕರ್ನಾಟಕ ಸರ್ವಜನಾಂಗದ ಶಾಂತಿಯ ತೋಟ. ಸಂವಿಧಾನ ಪೀಠಿಕೆಯಲ್ಲಿ ತಿಳಿಸಿರುವಂತೆ ಸಮಾನತೆ, ಸಾಮಾಜಿಕ ನ್ಯಾಯ, ಭ್ರಾತೃತ್ವದ ಭಾವನೆ ಸಹ ಬಾಳ್ವೆಯೊಂದಿಗೆ ನಾವೆಲ್ಲರೂ ಮುನ್ನಡೆಯಬೇಕಿದೆ. ಸರ್ವಜನಾಂಗದ ಶಾಂತಿಯ ತೋಟವಾಗಿರುವ ಕರ್ನಾಟಕ ರಾಜ್ಯ ಇಡೀ ದೇಶಕ್ಕೆ ಮಾದರಿ ರಾಜ್ಯವಾಗುವಂತೆ ಪರಸ್ಪರ ಪ್ರೀತಿ, ಸಹಬಾಳ್ವೆ, ಕೋಮ ಸೌಹಾರ್ದತೆಯ ಮುನ್ನಡಿ ನಮ್ಮ ಜಿಲ್ಲೆಯಿಂದಲೇ ಪ್ರಾರಂಭವಾಗಲಿ. ಈ ದೇಶದ ಪ್ರತಿಯೊಬ್ಬರಿಗೂ ಸಮಾನತೆಯನ್ನು ಕಲ್ಪಿಸಿ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳುವ ಅವಕಾಶ ನೀಡಿರುವ ನಮ್ಮ ಸಂವಿಧಾನ ಆಶಯಗಳನ್ನು ಜಾರಿಗೆ ತರುವ ಹಾಗೂ ಉಳಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕಂಕಣಬದ್ಧವಾಗಿದೆ ಎಂಬುದನ್ನು ನಾವು ಪುನರುಚ್ಚರಿಸುತ್ತೇನೆ.